ಏರಿಯಾಗೆ ಒಂದು ಆರ ಬರುತ್ತೆ. ಆಮೇಲೆ ಚುರುಕು, ಒಂಥರ ಎನರ್ಜಿ, ಪವರ್ ಅಂತ ಹೇಳೋದು. ಒಂದು ಕೂಟ ಇದ್ರೆ ಅಲ್ಲಿ ಫುಲ್ಲಿಗೆ ಎನರ್ಜಿ ಬಂದ್ಬಿಡುತ್ತೆ. ಅದು ಸಡನ್ ಆ ಎನರ್ಜಿ ಇಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಎನರ್ಜಿ ನಾನು ಹೇಳ್ತದೆ, ಆ ಎನರ್ಜಿ ಇಲ್ಲ ಅಂದರೆ ವಾಟ್ ಈಸ್ ಲೈಫ್ ಅನ್ಸುತ್ತೆ. ಎಸ್ ಜನ್ಯ ಸರ್, ನಿಮ್ಮ ನೆನಪುಗಳನ್ನ ಶೇರ್ ಮಾಡಬೇಕು ಅಂತ ಅನ್ಸಿದೆ, ಪ್ಲೀಸ್ ಯು ಕ್ಯಾನ್. ಇಲ್ಲ ಸರ್, ನಾನು ಗುರು ಸರ್ ಜಾಗದಿಂದ ನೋಡ್ತಿದ್ದೆ. ಸಚ್ ಹ್ಯೂಜೆಸ್ಟ್ ಪೇನ್ ಅಂದರೆ ಅವರು ದಿಸ್ ಇಸ್ ದ ಬಿಗಿನಿಂಗ್ ಅಂತ ಹೇಳೋದು. ಮೊದಲಿಂದ ಎಲ್ಲ ಕನೆಕ್ಷನ್ಸ್ ನೀವು ಹೇಳ್ಬೇಕಾದ್ರೆ ಸರ್ ಅದು ದೊಡ್ಡ ಬಾಂಧವ್ಯ ಅನ್ಸುತ್ತೆ ಸರ್. ಕೊನೆಯಲ್ಲಿ ನಿಮಗೆ ಕೇಕ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಹೊರಟಿದ್ದಾರೆ ಅಂದರೆ ಏನೋ ಒಂದು ಪೂರ್ವ ಜನ್ಮದ್ದು. ಖಂಡಿತ ಸರ್, ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವರು ನನಗೆ ಮೊದಲಿಂದ ಚಿತ್ರರಂಗ ನಾನು ಸೇರೋ ಮುಂಚೆನೂ ನನಗೆ ರೆಗ್ಯುಲರ್ ಬೆಂಗಳೂರು ಬಂದಾಗ ಯಾವುದೋ ರೆಸ್ಟೋರೆಂಟಲ್ಲಿ ಸಿಗೋದು. ಸೊ ನಮಗೊಂಥರ ಅಣ್ಣವ್ರ ಮಗ ಅಂತ ಒಂಥರ. ಸೊ ಅವ್ರು ಆ ಟೈಮಿಂದಲೇ ತುಂಬ ಚೆನ್ನಾಗಿ ಮಾತಾಡೋರು. ಆಮೇಲೆ ಯಾವತ್ತೂ ಅಷ್ಟೇ ಮಂಗಳೂರಿಗೆ ಬಂದರೆ ವಿಸುಟೆಲ್ ಒಂದಷ್ಟು ಟೆಂಪಲ್ ವಿಸಿಟ್ಸ್ ಮಾಡ್ತಾ ಇದ್ವಿ ಜೊತೆಗೆ. ಐ ವಾಸ್ ವಿತ್ ಇನಿಷಿಯಲಿ ಅವರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆಗೆಲ್ಲ, ಅಂದರೆ ವಿ ಆರ್ ಆಲ್ ಟುಗೆದರ್. ಅದೊಂಥರ ಬೇರೆ ಅಂತ ಇಟ್ಕೊಂಡಿಲ್ಲ. ನಾನು ಟೆಕ್ನಿಷಿಯನ್ ಮತ್ತು ಹೀರೋ ಬಾಂಧವ್ಯ ಅಲ್ಲ ಅದು. ಇಟ್ ವಾಸ್ ಮೋರ್ ಆಫ್ ಎ ಫ್ರೆಂಡ್ಶಿಪ್. ನಾನು ಇತ್ತೀಚೆಗೆ ಪಿಕ್ಚರು ಮಾಡಿಲ್ಲ, ಅವರು ಫಿಲ್ಮ್ ಮಾಡಿಲ್ಲ, ಬಟ್ ಯಾವಾಗಲೂ ಸಿಗ್ತಾ ಇರ್ತೀವಿ, ಜೊತೆಗೆ ಇರ್ತೀವಿ. ಇಟ್ಸ್ ನಾಟ್ ಪ್ರೊಫೆಷನಲ್ ರಿಲೇಷನ್, ಬೇರೆ ಪರ್ಸನಲ್ ರಿಲೇಷನ್. ಅದು ಐ ಥಿಂಕ್ ನಾವು ಅದಕ್ಕೆ ಸಾಕ್ಷಿ. ಇಲ್ಲ ಸರ್, ನನಗೆ ಒಂದು ಆಶ್ಚರ್ಯ ಏನಂತಂದ್ರೆ ಅವ್ರ ಜೊತೆ ಯು ಟಾಕ್ ಟು ಎನಿಬಡಿ, ಯಾರಿಗಾರು ಮಾತಾಡಿ ಎಲ್ಲರಲ್ಲೂ ಏನೋ ಒಂದು ಪರ್ಸನಲ್ ಇಂಪ್ರೆಷನ್ನ ಬಿಟ್ಟೋಗಿದ್ದಾನೆ ಮನುಷ್ಯ. ಅದು ಹ್ಯಾಕ್ ಸಾಧ್ಯ? ಅದು ಹೌ ಕ್ಯಾನ್ ಒನ್ ಪರ್ಸನ್ ಆರ್ ಒನ್ ಸೋಲ್ ಟಚ್ ಎವ್ರಿಬಡಿ? ಯಾವುದೋ ಒಂದು ರೀತಿಲಿ ನಮ್ಗೆ ಸಿಕ್ಕಿದ್ರು, ನಾವು ಮಾತಾಡಿದ್ರು, ನಾವೆಲ್ಲೋ ನೆನಪಿಸ್ಕೊಂಡಿದ್ವಿ. ನೀವು ಹೇಳ್ದಾಗ ನನಗೆ ಆ್ಯಕ್ಚುಲಿ ಅದ್ರ ಜೊತೆ ಆ್ಯಡ್ ಆನ್ ಅಂತ ವೆರಿ ಇನ್ಸಿಡೆಂಟ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಕನೆಕ್ಟ್ ಆಗೋ ವಿಷಯ ಅಂತಂದ್ರೆ ನನಗೂ ಪ್ಲೇಬ್ಯಾಕ್ ಆಡಿದ್ರು ನನ್ನ ಸಿನಿಮಾಗೆ. ಅದಕ್ಕೆ ಮ್ಯೂಸಿಕ್ ಮಾಡೋ ರಾಜು ಹೆಮ್ಮಿಂಗ್ನವ್ರು ಅಲ್ಲಿದ್ದಾರೆ ನೋಡಿ, ಅವರು ಆತ ಎಂತ ಪುಣ್ಯ ಜೂರಿ ಕೂತಿದ್ದಾರೆ, ನ್ಯೂ ಕಮ್ಮರ್ ಆದ್ರೂ ಅವ್ರು ಕಂಪೋಸ್ ಮಾಡಿದಕ್ಕೆ ಬಂದು ಹಾಡಿ ರಾಜುಗೂ ಬೆಂತಟ್ಟಿ. ಅಂದರೆ ಇವಾಗ ನೋಡಿ ಎಲ್ಲೋ ಒಂದು ಕನೆಕ್ಷನ್ ಇದೆ, ನಾವು ಇದೀವಿ ಕನೆಕ್ಟೆಡ್ ಇದ್ದೀವಿ. ಅವರು ಹೇಳ್ಬೋದು ನನಗೂ ಸಿಕ್ಕಿದ್ರು ಸರ್ ಅಂತಂದರೆ ಸ್ಟಾರ್ ಅಂತಲ್ಲ, ಬಿಗಿನರ್ ಅಂತಲ್ಲ, ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಮನಸ್ಸಿದೆಯಲ್ಲ ಸರ್. ಅದು ಸ್ಟಾರ್ಟಿಂಗ್ ಕೇಳಬೇಕು ನನಗೂ ಅಂದರೆ ಆಗ ಟಾಪ್ ಸ್ಟಾರ್, ನಂಬರ್ 1 ಸ್ಟಾರ್ ಆಗ ಹಿಟ್ ಆಗಿ ಅಪ್ಪು ಅಭಿ ಎಲ್ಲ ಆಗಿದೆ ಫಾರ್ಮ್. ಈಗ ಬೇರೆಯವ್ರಿಗೆ ಕರ್ಸೋದು ಹಾಡ್ಸೋದು ಒಪ್ತಾರ ಅಲ್ವಾ? ಇತ್ತು ಅದು ಯಾರಿಗೆ ಆಗಲಿ ಇರುತ್ತೆ. ನನಗೆ ಸ್ವಲ್ಪ ಭಯ ಇತ್ತು, ಬಟ್ ಒಂದು ಸಲಿಗೆ ಇತ್ತು ನನಗೆ. ಸೊ ಕೇಳಿದೆ ಹಾಡ್ತೀರಾ ಅಂತ. ಎನಿ ಟೈಮ್ ಅಂದರು, ಇನ್ಸ್ಟೆಂಟ್ ಹೇಳಿದ್ರು. ದಟ್ಸ್ ಅದು ಇದು ಯಾರಿಗೂ ಬರಲ್ಲ. ಆಮೇಲೆ ನಮ್ಮ ಪಾರ್ಟಿಯಲ್ಲಿ ಪಿಕ್ಚರ್ನವ್ರು ಜಾಸ್ತಿ ಇರಲಿಲ್ಲ, ಎಲ್ಲ ಬೇರೆಯವರು ಇದ್ರು. ಇವರು ಬಂದು ಅವ್ರು ಹೋದ ತಕ್ಷಣ ಎಲ್ಲರೂ ಹೇಳಿದ್ರು, ನಮ್ಮ ಹತ್ರ ಟೇಬಲ್ಗೆ ಬಂದು ಮಾತಾಡಿದ್ರು, ನಮ್ಮ ಹತ್ರ ಮಾತಾಡಿದ್ರು. ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಅಲ್ಲಿಂದ ಎಕ್ಸಿಟ್ ಆದ ತಕ್ಷಣ ಅವ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ವಿ. ಎಷ್ಟು ಒಳ್ಳೆ ಮನುಷ್ಯ, ಸ್ಟ್ರೈಟ್ ಆಗಿ ಬಂದು ಮಾತಾಡಿದ್ರು, ಏನು ನೋ ಹ್ಯಾಂಗ್ ಅಪ್ಸ್ ಅಂತ. ಹಂಗೆ ಮಾತಾಡಿದವ್ರು ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಆ ದಿವಸ ಅವ್ರಿಗೆ ಎಷ್ಟು ನೋವಾಯ್ತು ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾ ಇದ್ರು ನಾವು ಸಿಗಬಾರ್ದಿತ್ತು ಅವರಿಗೆ ಅಂತ. ಇಟ್ ವಾಸ್ ಎವ್ರಿಬಡಿ ಫೆಲ್ಟ್ ದ ಪೇನ್, ಎವ್ರಿಬಡಿ. ಗ್ರೇಟ್ ಸರ್, ರಿಯಲಿ ನಿಜಕ್ಕೂ ಗ್ರೇಟ್. ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದಂಥ ಚಿತ್ರ ಜೋಗಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅದರಲ್ಲಿ ನಮ್ಮ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಒಂದು ಹೊಸ ದಾಖಲೆನೇ ಬರೀತು. ಪ್ಲೀಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಈ 2 ದೊಡ್ಡ ರೆಕಾರ್ಡ್ಗಳಿಗೆ. ಓಕೆ, ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಜನ್ಯ ಸರ್ ಹೇಗಿತ್ತು? ವರ್ಣ ಅವರೇ, ಮತ್ತೊಂದು ಹೈ ಕ್ವಾಲಿಟಿ ಪರ್ಫಾರ್ಮೆನ್ಸ್, ಹೈ ಎನರ್ಜಿ. ಆ್ಯಂಡ್ ನಿಮ್ಗೆ ಸಪೋರ್ಟ್ ಮಾಡಿದಂಥ ಚೆನ್ನಪ್ಪ ಅವರು, ಅಶ್ವಿನ್ ಅವ್ರು ಬಂದಿದ್ದ ಕೆಲವು ಕ್ಷಣಗಳಿದ್ರು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್. ಬಹಳ ಚೆನ್ನಾಗಿ ಹಾಡಿದ್ರಿ. ಗುರು ಸರ್ ಕೇಳಬೇಕು, ಈ ಆಲ್ಬಮ್ಮು, ಈ ಸಿನಿಮಾ, ಈ ಮ್ಯೂಸಿಕ್ ನನಗೆ ಗೊತ್ತಿರಂಗೆ ಎಲ್ಲಾ ದೇವ್ರಗಳ ಮೇಲೆ ಎಲ್ಲ ಹಾಡನ್ನು ಈ ಆಲ್ಬಮ್ ಸಾಂಗ್ಸ್ ಮೇಲೆ ಮಾಡಿದ್ದಾರೆ. ಎಲ್ಲ ಹಾಡು ಓಡಿ ಮಗ ಅದನ್ನು ಒಂದ್ ದೇವ್ರ ಮಾಡಿದ್ದಾರೆ. ಸೊ ಯಾವ ದೇವಸ್ಥಾನಕ್ಕೆ ಹೋದ್ರು ಅವಾಗ ಜೋಗಿ ಹಾಡುಗಳು ದೇವ್ರ ಮೇಲೆ ಬರೆದು ಲಿರಿಕ್ ಚೇಂಜ್ ಮಾಡಿ ಹಾಡುಗಳು ಕೇಳ್ತಿದ್ವಿ. ಸರ್, ಈ ಮ್ಯಾಜಿಕ್ ಹೇಗೆ ಸರ್ ಆಯಿತು? ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ಇಟ್ ಸರ್. ನನಗೂ ಅದು ಗೊತ್ತಾಗಿದ್ದು ಮೊನ್ನೆ. ಫಸ್ಟ್ ಟೈಮ್ IPRS ಮೆಂಬರ್ ಆದರೆ ಲಿಸ್ಟ್ ಕೊಟ್ಟರು. 60 ಆಲ್ಬಮ್ ಇತ್ತು. ಅಂದರೆ ಸಾಂಗ್ ಲಿಸ್ಟಲ್ಲಿ ನನಗೆ ಈ ಒಂದು ಪಿಕ್ಚರ್ ಸಾಂಗು ಲೆಕ್ಕ ಪ್ರಕಾರ ನಾನು 300 ಸಾಂಗ್ ಮಾಡ್ದಂಗಿತ್ತು. ಕೆಲವೊಮ್ಮೆ ಇಟ್ ಹ್ಯಾಪನ್ಸ್. ಯಾವತ್ತು ಹಿಟ್ ಇಸ್ ನಾಟ್ ಶರ್ನ್ಡ್, ಇಟ್ಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್. ಅದು ಇದಕ್ಕೆ ಒಂದು ಟೀಮ್ ಫುಲ್ಲು ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು. ಎವ್ರಿಬಡಿ ಒಂದೇ
ಒಂದು ಗುರಿ ಉಟ್ಕೊಂಡೇ ಪಿಕ್ಚರ್ ಮಾಡಿದ್ದು. ಇನ್ನೊಂದು ಹೇಳ್ಬೇಕಂದ್ರೆ ಇವನ್ ಪ್ರೊಡ್ಯೂಸರ್ ಈ ಚಿತ್ರಕ್ಕೆ ಆ ಟೈಮಲ್ಲಿ ನಾವು ಮ್ಯೂಸಿಕಲ್ ಬಜೆಟ್ ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ ವಿ ಸ್ಪೆಂಡ್ ಅಬೌಟ್ 35 lakhs 36 lakhs ಅಪ್ರಾಕ್ಸಿಮೇಟ್ ಜಸ್ಟ್ ಆನ್ ದ ಮ್ಯೂಸಿಕ್ ಅಲೋನ್. ಆ ಟೈಮಲ್ಲಿ ಪ್ರಿಟಿ ದೊಡ್ಡ ಅಮೌಂಟ್. ಈ ಸಾಂಗ್ ಇನ್ಸ್ಟ್ರೂಮೆಂಟ್ ಎಷ್ಟು ಹಾಕಿದೀವಿ ಅಂದ್ರೆ ಬಾಂಬೆ, ಚೆನ್ನೈ ಎಲ್ಲ ಕಡೆ ಒಂದಷ್ಟು ಕಡೆ ರೆಕಾರ್ಡಿಂಗ್ ಮಾಡಿದ್ವಿ ಈ ಸಾಂಗ್ ನ. ಒಂದು ಖುಷಿ ಅಂದ್ರೆ ಬಂಟಿ ಅವ್ರ ಬಬ್ಲಿ ಅಂತ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಇನ್ ಮುಂಬೈ, ಬಾಂಬೆಯಲ್ಲಿ ಆ ಟೈಮಲ್ಲಿ ಬಿಗ್ಗೆಸ್ಟ್ ಮ್ಯೂಸಿಕಲ್ ಹಿಟ್. ಅಲ್ಲಿ ಫಿಲ್ಮ್ ರಿಪೋರ್ಟ್, ಬಾಂಬೆ ಫಿಲ್ಮ್ ರಿಪೋರ್ಟ್ ಕೊಟ್ಟಿತ್ತು, ದ ಕಲೆಕ್ಷನ್ಸ್ ಆಫ್ ದ ಮ್ಯೂಸಿಕ್ ಕಲೆಕ್ಷನ್ಸ್ ವಾಸ್ ಮಚ್ ಮೋರ್ ಇನ್ ಜೋಗಿ ದ್ಯಾನ್ ಬಂಟಿ ಅವ್ರ ಬಬ್ಲಿ. ನನಗೆ ಪ್ರೊಡ್ಯೂಸರ್ ಲೆಕ್ಕದಲ್ಲಿ ದಿಸ್ ಇಸ್ ಕಲೆಕ್ಟೆಡ್ ಅಬೌಟ್ 5 crores ಜಸ್ಟ್ ಆನ್ ಮ್ಯೂಸಿಕ್ ಅಂತ. ದಟ್ ಟೈಮ್ ಅದು ಒಂದು ಖುಷಿ ಅಂದ್ರೆ ಕನ್ನಡಕ್ಕೆ ಇಷ್ಟು ತಾಕತ್ತಿದೆ, ಇಷ್ಟು ಸ್ಟ್ರೆಂತ್ ಇದೆಯಾ ಅಲ್ಲ ಅಂತ ಅನ್ಸುತ್ತೆ. ಆಮೇಲೆ ಆಫ್ಕೋರ್ಸ್ ಸಿಂಗರ್ ಅಷ್ಟು ಸುನಿಧಿ ಹಾಡಿದ್ದು. ಸುನಿಧಿ ನನಗೆ ಫಸ್ಟ್ ಹಾಡಿದ್ದು 2022 years ಬ್ಯಾಕ್. ಶಿ ವಾಸ್ ಹಾರ್ಡ್ಲಿ 16 years ಓಲ್ಡ್ ದೆನ್. ಅವಳು ಹಿಂದಿಯಲ್ಲಿ ಒಂದು ಚಿತ್ರದಲ್ಲಿ ಹಾಡಿದ್ಲು. ನೆಕ್ಸ್ಟ್ ವಾಸ್ ಐ ಥಿಂಕ್ ಥರ್ಡ್ ಆಫ್ ಫೋರ್ತ್ ಸಾಂಗ್ ವಾಸ್ ಮೈನ್, ಹಾಲಿವುಡ್ ಅನ್ನೋ ಚಿತ್ರಕ್ಕೆ. ಇದು ನಾನು ಕಂಪೋಸ್ ಮಾಡಿದ್ದು 2ನೇ ಸಾಂಗು ಜೋಗಿ ಚಿತ್ರಕ್ಕೆ. ಫಸ್ಟ್ ವಾಸ್ ಎಲ್ಲೋ ಜೋಗಪ್ಪನ್ ನಿನ್ನ ಮನೆ ಫಸ್ಟ್ ಸಿಟ್ಟಿಂಗ್ ಅಲ್ಲಿ. ಇದು 2ನೇ ದಿವಸ. ಅದು ಒಟ್ಟಿಗೆ ನಾನು ಕೂತ್ಕೊಂಡಿದ್ದೆ 6 ದಿವಸ ಕಂಪೋಸಿಂಗ್ ಅಂತ ಕೂತ್ಕೊಂಡಿದ್ದೆ. 6 ದಿವಸಕ್ಕೆ 6 ಸಾಂಗ್ ಓಕೆ ಆಗಿತ್ತು. ಬೆಳಿಗ್ಗೆ ಒಂದು ಸಾಧಾರಣ 6:30 ಕೂತ್ಕೊಂಡ್ರೆ ಬೈ 10 ಬ್ರೇಕ್ಫಾಸ್ಟ್ ಟೈಮ್ಗೆ ನಾವು ಕ್ಲೋಸ್ ಮಾಡ್ತಾ ಇದ್ವಿ. ಸೊ ಅಷ್ಟೇ 4 hours ಡೈಲಿ ಒಂದೊಂದು ಸಾಂಗ್ ಮಾಡ್ತಾ ಇದ್ದಿದ್ದು. ಸೊ ಆಕ್ಚುಲಿ ಒಂದು ಖುಷಿ ಆಗುತ್ತೆ, ಆ ಜಜ್ಮೆಂಟ್ ಒಂದೇ ಸಾಂಗಿಗೆ ಓಕೆ ಅಂತಾರಲ್ಲ, ಇದು ಚೆನ್ನಾಗಿದೆ ಅನ್ನೋದು ಜಜ್ಮೆಂಟ್ ಇತ್ತಲ್ಲ. ಸೊ ಡೈರೆಕ್ಟರ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಆ್ಯಂಡ್ ಎಲ್ಲದಕ್ಕಿಂತ ನಾವು ಹೇಳೋದು ಒಂದು ಹಿಟ್ ಆಗೋದು ಹಂಗೆ ಆಗಲ್ಲ, ಇಮೋಟ್ ಮಾಡ್ತಾರಲ್ಲ ಶಿವಣ್ಣ ವಾಸ್ ಆ್ಯಂಡ್ ದ ಹೀರೋಯಿನ್ ಇಬ್ರು ಜೆನಿಫರ್ ಅದನ್ನ ಜೋಗಯೋಕ್ಕೆ ಪರ್ಟಿಕ್ಯುಲರ್ ಡ್ಯಾನ್ಸ್ ಮಾಡಿದಾಳೆ. ಅವಳು ಒಬ್ಳಿಗೆ ಮಾತ್ರ ಮಾಡಕ್ಕಾಗತ್ತೆ ಕಾಣುತ್ತೆ. ಅವಳು ಒಂದು ಶಿ ಹ್ಯಾಡ್ ಅ ಸ್ಟೈಲ್ ಆಫ್ ಡ್ಯಾನ್ಸ್. ಇದೆಲ್ಲ ಕೌಂಟ್ ಆಗುತ್ತೆ ಒಂದು ಚಿತ್ರಕ್ಕೆ, ಒಂದು ವರ್ಕ್ ಆಗುವ ಕೌಂಟ್ ಆಗುತ್ತೆ. ಸೊ ನಾನು ಆಕ್ಚುಲಿ ಜೋಗಿ ಇಡೀ ತಂಡಕ್ಕೆ ದ ಹೋಲ್ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲದಕ್ಕಿಂತ. ಚೆನ್ನಾಗಿತ್ತು ಅಂದ್ರೆ ರೆಂಡಿಷನ್ ಚೆನ್ನಾಗಿತ್ತು, ನೈಸ್ ಸ್ಮೈಲ್, ಕಾಸ್ಟ್ಯೂಮ್ ಆಗಲಿ, ಪ್ರೆಸೆಂಟೇಷನ್, ಸಾಂಗ್ ಚೆನ್ನಾಗಿತ್ತು. ಮಹಾಗುರುಗಳೇ, ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದುಡ್ಡು ಒಂದು ಸಿನಿಮಾಯಿಂದ ಬರುತ್ತೆ ಅಂತ ತೋರಿಸ್ಕೊಟ್ಟಂಥ ಚಿತ್ರ ಇದು. ಹುಬ್ಳಿಯಲ್ಲಿ ಈ ಹಾಡುಗಳನ್ನು ನೀವು ರಿಲೀಸ್ ಮಾಡಿದಾಗ ಅದೊಂದು ದೊಡ್ಡ ಜಾತ್ರೆ, ದೊಡ್ಡ ಸಂಭ್ರಮ. ಅದು ಅನ್ಬಿಲಿಯಬಲ್. ಆ ಎನರ್ಜಿ ಪ್ರೇಮ್ ಈಗ ಇದೆಯಲ್ಲೋ ಗೊತ್ತಿಲ್ಲ. ಆತ ಓಡಾಡ್ತಾ ಇದ್ದಿದ್ದು, ಪ್ರಮೋಟ್ ಮಾಡ್ತಾ ಇದ್ದಿದ್ದು ಅನ್ಬಿಲಿಯಬಲ್. ಅದು ದೊಡ್ಡ ರೆಕಾರ್ಡ್ ಬಿಡಪ್ಪ. ನೀವೊಂದು ಹಿಸ್ಟ್ರಿಯಲ್ಲಿದ್ದೀರಿ. ನೀವು ಉದ್ಯಮಕ್ಕೆ ಬಂದಿದ್ದು, ಇಲ್ಲಿ ಹೋರಾಡಿದ್ದು ಮತ್ತು ಸ್ಟ್ರಗಲ್ ಮಾಡಿದ್ದು ಎಲ್ಲವೂ ಈ ಒಂದು ದಾಖಲೆಯಿಂದ ನಿಮಗೆ ಶಾಂತಿಯನ್ನು ಕೊಟ್ಟಿದೆ ಅಂತ ಅನ್ನಿಸ್ತದೆ ನನಗೆ. ತುಂಬ ದೊಡ್ಡ ಹಿಟ್ ಇದು. ನಾವು ಕೂಡ ಈ ಹಾಡುಗಳೆಲ್ಲ ಕೇಳಿದ್ವಲ್ಲ, ಕನಕಪುರದಲ್ಲಿ ಕೂತಿದ್ದೆ ನಾನು ಒಂದು ದಿವಸ ಫ್ರೆಂಡ್ಸ್ ಜೊತೆಲಿ. ಈ ಆಲ್ಬಮ್ ಹಾಕಿದ್ರು, ಏನು ಆ ರಿದಮ್ಮು ಆ ಸ್ಪೀಕರ್ನಲ್ಲಿ ಕೇಳ್ತಾ ನಾವು ರಿಟೈರ್ಮೆಂಟ್ ತಗೊಂಡಿದ್ದು ಒಳ್ಳೇದಾಯ್ತು ಬಿಡು ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ತಮಾಷೆ ಮಾಡ್ತಾ ಇದ್ದೆ. ಅಷ್ಟು ಸೌಂಡ್. ನೀವೆಲ್ಲ ಎವರ್ ಗ್ರೀನ್ ಸರ್, ಕನ್ನಡ ಭಾಷೆ ಇರೋ ತನಕ ನೀವಿರ್ತೀರಲ್ಲ. ಮನುಷ್ಯನಾಗಿ ಅನ್ಕೊಂತಿದ್ದೆ. ಎಸ್ ಜನ್ಯಾಜಿ. ಪ್ರಸಾದ್ ಅವರೇ, ಒರಿಜಿನಲ್ ನೀವು ಕೇಳಿದ್ರೆ ಅದು ಬೇರೆನೆ ಸರ್. ಇಟ್ ಇಸ್ ಸೋ ಡಿವೈನ್. ಅಂದರೆ ಅದು ಆ ಥರ ಮತ್ತೆ ಹಾಡೋಕ್ಕಾಗೋದಿಲ್ಲ. ಸಾಧು ಸರ್ ಒಬ್ಬರೇ ಅದನ್ನು ಹಾಡೋಕ್ಕಾಗೋದು. ಇಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಕಂಪೋಸಿಷನ್. ಇದು ಕವಾಲಿ ಮಿಕ್ಸ್ ಮಾಡಿ ಆ ಮೆಲಡಿನೇ ಅದೊಂದು ಪ್ರೇಯರ್ ಥರ ಇದೆ ಹಾಡ್ಬೇಕಾರೆ. ಆ್ಯಂಡ್ ದತ್ತಪ್ರಸಾದ್ ಖಂಡಿತವಲ್ಲೂ ಭಾಳ ಅದ್ಭುತವಾಗಿ ಹಾಡಿ. ಥ್ಯಾಂಕ್ ಯು ಸರ್.